ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ನ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಏನೆಲ್ಲ ಡೀಟೇಲ್ಸು ಒಳಗೊಂಡಿರುತ್ತೆ ಅಪ್ಲೈ ಮಾಡಬೇಕಾದ್ರೆ, ಮತ್ತು ಫೋಟೋ ಸಿಗ್ನೇಚರ್ ಇವೆಲ್ಲ ಎಷ್ಟು KB ಒಳಗಡೆ ಇರಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡ್ತಾ, ಮತ್ತು ಫೀಸಸ್ಸು ತುಂಬ ಇಶ್ಯೂ ಇದೆ. ಫೀಸಸ್ಸು ಪೇ ಮಾಡಿದ್ರು ಕೂಡ ಕರೆಕ್ಟಾಗಿ ಅದು ಸಕ್ಸಸ್ ಆಗ್ತಾ ಇಲ್ಲ, ಅಪ್ಲಿಕೇಶನ್ ಪ್ರಿಂಟ್ ಕೂಡ ಬರ್ತಾ ಇಲ್ಲ ಅಂತ ತುಂಬ ಪ್ರಾಬ್ಲಮ್ಸು ನನಗೆ ಕಮೆಂಟ್ಸ್ ಮುಖಾಂತರ ಹಲವಾರು ಸ್ನೇಹಿತರು ನನಗೆ ಕಮೆಂಟ್ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋನ ನಿಮಗೆ ತೊಗೊಬರ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಈ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಒಂದು ಅಪ್ಲಿಕೇಶನ್ ಲಿಂಕ್ ಇಲ್ಲಿದೆ ನೋಡಿ, KEA.KRNIC.in ಈ ಒಂದು ವೆಬ್ಸೈಟ್ ಹೋಗಿ ನೀವು ಅಲ್ಲಿ ನೀವು ನೇಮಕಾತಿ ಒಂದು ಮೆನುನ ಕ್ಲಿಕ್ ಮಾಡಿದಾಗ ನಿಮಗೆ ಮೂರನೇದು ಗ್ರಾಮ ಆಡಳಿತ ಅಧಿಕಾರಿ ಅಂತಕ್ಕಂಥ ಒಂದು ಲಿಂಕ್ ಸಿಗುತ್ತೆ. ಅದನ್ನು ಓಕೆ ಮಾಡಿಕೊಂಡಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಮೊದಲನೇದಾಗಿ ಅಪ್ಲಿಕೇಶನ್ ನೋಡಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ನಿಮಗೆ ಡೀಟೇಲ್ಸ್ ಬೇಕಾಗಿರೋದು ನಿಮ್ಮ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡ್ತೀರಾ ಅನ್ನೋದಾಗಿರ್ಬೋದು, ಫಾದರ್ ನೇಮು, ಮದರ್ ನೇಮು, ಮೊಬೈಲ್ ನಂಬರು, ಇಮೇಲ್ ID, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಒಂದು RD ನಂಬರು, ಮತ್ತು SLC ಮಾರ್ಕ್ಸ್ ಕಾರ್ಡ್ನ ಒಂದು ರಿಜಿಸ್ಟರ್ ನಂಬರು, PUCಯ ಒಂದು ಬೋರ್ಡು, ಯಾವ ಬೋರ್ಡಿಂದ PUC ನೀವು ಕಂಪ್ಲೀಟ್ ಮಾಡಿದ್ದೀರಾ, PUC ಮಾರ್ಕ್ಸು ಹಾಕಬೇಕು. ಮತ್ತು ಹಲವಾರು ರಿಸರ್ವೇಷನ್ಗಳು ಕೇಳುತ್ತೆ. ಕನ್ನಡ ಮೀಡಿಯಮ್ಮ, ರೂರಲ್ ಕ್ಯಾಂಡಿಡೇಟಾ, ಎಕ್ಸ್ ಮಿಲಿಟರಿನ, ಗೌರ್ಮೆಂಟ್ ಎಂಪ್ಲಾಯ, ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ, ಇದೆಲ್ಲ ರಿಸರ್ವೇಷನ್ಸ್ ಎಲ್ಲ ಕೇಳುತ್ತೆ. ಆ ಎಲ್ಲ ರಿಸರ್ವೇಷನ್ಗೂ ನಿಮ್ಮ ಯಾವ್ದು ಅಪ್ಲೈ ಆಗುತ್ತೋ ಅದನ್ನು ಓಕೆ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ನೆಕ್ಸ್ಟು ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಇದೆ. ಈ ಫೋಟೋ ಸಿಗ್ನೇಚರ್ ನೀವು ವಿತಿನ್ 100 KB ಮಾತ್ರ ಅಪ್ಲೋಡ್ ಮಾಡಬೇಕು. ವಿತಿನ್ 100 KB ಒಳಗಡೆ ಇರಬೇಕು. ಅದು ಯಾವ ಫಾರ್ಮಲ್ಲಿ ಇರಬೇಕು ಅಂದರೆ JPJ ಫಾರ್ಮಲ್ಲಿ ಇರಬೇಕು. JPEJ ಅಲ್ಲ, JPJ ಅಂತಕ್ಕಂಥ ಒಂದು ಫಾರ್ಮಲ್ಲಿ, JPG ಅಂತಕ್ಕಂಥ ಒಂದು ಫಾರ್ಮ್ಯಾಟಲ್ಲಿ ಇರಬೇಕು ಸ್ನೇಹಿತರೆ. JPG ಫಾರ್ಮ್ಯಾಟಲ್ಲಿ ಇರೋದು ಫೈಲ್ ನೀವು ಎರಡೂ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು. ಇವಾಗ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಎಲ್ಲರಿಗೂ ಒಂದು ಇಶ್ಯೂ ಇದೆ, ಪೇಮೆಂಟ್ ಇಶ್ಯೂ ಇದೆ. ಪೇಮೆಂಟ್ ಪೇ ಮಾಡಿರ್ತೀರಾ, ಡಿಡಕ್ಟ್ ಆಗಿರುತ್ತೆ ನಿಮ್ಮ ಅಕೌಂಟಲ್ಲಿ. ಡಿಡಕ್ಟ್ ಆಗಿದ್ರು ಕೂಡ ಚೆಕ್ ಪೇಮೆಂಟ್ ಸ್ಟೇಟಸಲ್ಲಿ ಈ ರೀತಿ ಬರ್ತಾ ಇರುತ್ತೆ, ಯುವರ್ ಪೇಮೆಂಟ್ ಈಸ್ ನಾಟ್ ಡನ್, ಪ್ಲೀಸ್ ಪೇ ದ ಫೀ, ಅಂದರೆ ನಿಮ್ಮ ಪಾವತಿ ಮುಗಿದಿಲ್ಲ, ದಯವಿಟ್ಟು ಶುಲ್ಕವನ್ನು ಪಾವತಿಸಿ ಅಂತ ಬರ್ತಾ ಇರುತ್ತೆ. ಸೊ ಈ ರೀತಿ ಬಂದಾಗ ನೀವೇನು ಮಾಡಬೇಕು ಅಂತಂದರೆ, ಆಲ್ರೆಡಿ ಅಪ್ಲೈ ಮಾಡಿರ್ತೀರ, ಫೋಟೋ ಸಿಗ್ನೇಚರ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ಫೀಸ್ ಕೂಡ ಪೇ ಮಾಡಿರ್ತೀರ. ಆದರೂ ಕೂಡ ಪೇ ಮಾಡಿದಾದಮೇಲೆ ಈ ರೀತಿ ಬರ್ತಾ ಇರುತ್ತೆ. ಈ ರೀತಿ ಬಂದಂತಹ ಅಭ್ಯರ್ಥಿಗಳು, ಓಕೆನಾ, ಅಕಸ್ಮಾತ್ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಆಗದೇ ಇರತಕ್ಕಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತಂದರೆ, KE ಅವರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಲ್ಲಿ ಏನಿದೆ ನೋಡೋಣ. ನೋಡಿ, ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಶುಲ್ಕ ಪಾವತಿ ಸಂಬಂಧ ಸಮಸ್ಯೆಗಳು ಎದುರಾದಲ್ಲಿ ಈ ಕೆಳಗಿನ ಲಿಂಕ್ಗೆ ನೋಡಿ, ಇಲ್ಲಿದೆ ನೋಡಿ, ಬ್ಯಾಂಗ್ಳೂರ್ pgsd@bdesk.com ಈ ಒಂದು ಇಮೇಲ್ IDಗೆ ನೀವು ಮೇಲ್ ಕಳಿಸಿ. ಶುಲ್ಕ ಪಾವತಿ ಅಪ್ಡೇಟ್ ಆಗದವರು ಕೂಡ ಹೀಗೆ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಓಕೆನಾ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ May 4 ಕೊನೆ ದಿನ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಟ್ವೀಟ್ ಮಾಡಿದ್ದಾರೆ ಸ್ನೇಹಿತರೆ. ನೀವೆಲ್ಲರೂ ಈ ಮೇಲ್ IDನ ನೋಟ್ ಮಾಡಿಕೊಂಡು ಎಲ್ಲರೂ ಕೂಡ ಈ ಮೇಲ್ IDಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ, ನೀವು ಪೇ ಮಾಡಿರ್ತಕ್ಕಂಥ ಒಂದು ಫೀಸ್ದು ಏನಿದೆ ಅದು ಫೋಟೋ, ಒಂದು ಸ್ಕ್ರೀನ್ಶಾಟ್ ಏನಿದೆ ಆ ಸ್ಕ್ರೀನ್ಶಾಟ್ ನೀವು ಈ ಒಂದು ಮೇಲ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಟ್ಯಾಚ್ ಮಾಡಿ ಸೆಂಡ್ ಮಾಡಿ. ಒಂದ್ಸಲ ಸೆಂಡ್ ಮಾಡಿ ಫೇಲ್ ಅಂತ ಅಕಸ್ಮಾತ್ ಏನಾದರೂ ಬಂದರೆ ಮೇಲ್ ID ಕರೆಕ್ಟ್ ಆಗಿದೆಯೋ ಚೆಕ್ ಮಾಡಿಕೊಂಡು ಮತ್ತೆ ನೀವು ಫಾರ್ವರ್ಡ್ ಮಾಡಿ, ಸೇಮ್ ಮೇಲ್ IDಗೆ ಮತ್ತೆ ಫಾರ್ವರ್ಡ್ ಮಾಡಿ, ಏನು ತೊಂದರೆ ಇಲ್ಲ. ಓಕೆನಾ. ಇನ್ನೂ ಏನಾದರೂ ಹಲವಾರು ಡೌಟ್ಸ್ ನೀವು ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ